ಈ ಏಕತಾ ಸಮಾವೇಶ ಮಾಡಿದ್ರಿ, ಏಕತೆನೇ ಕಾಣಿಸ್ಲಿಲ್ಲ ಅಲ್ಲಿ ಅಂತ. ನೋಡಿ, 5 ಜನ ಸ್ವಾಮಿಗಳನ್ನು ಕೂಡಿಸೋದು ಕಷ್ಟ, 10 ಜನ ಸ್ವಾಮಿಗಳನ್ನು ಒಂದು ವೇದಿಕೆ ಮೇಲೆ ಕೂಡಿಸೋದು ಕಷ್ಟ. ಅಗ್ರಿ, ಹೌದು. ನಾವು ಯಾವುದೇ ಒಬ್ಬ ಮಠಾಧಿಪತಿಗೆ ಈ ಮಾಧ್ಯಮದ ಮೂಲಕ ಹೇಳ್ತೀವಿ, ನೀವು ಕಾರ್ಯಕ್ರಮಕ್ಕೆ ಬರಬೇಕಂತ ಆಮಂತ್ರಣ ಕೊಟ್ಟಿಲ್ಲ. ಒಂದನೇದು ತಮ್ಮ ಗಮನದಾಗಿರಲಿ. ಯಾವುದೇ ಒಬ್ಬ ರಾಜಕಾರಣಿಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಮಂತ್ರಣ ಕೊಟ್ಟಿಲ್ಲ. ಯಾವುದೇ ಜನರಿಗೆ ನೀವು ಬರ್ರಿ ಅಂತ ಹೇಳಿ ಇದನ್ನು ಕೊಟ್ಟಿಲ್ಲ. ಯಾರೋ ಒಬ್ರು ಹೇಳಿದ್ರು ನನಗೆ 500 ಬಸ್ ಮಾಡಿದರೆ ಜನ ಭಾಳ ಬರ್ತಾರಂತ. ಹೊತ್ತು ತಂದ ನಾಯಿ ಮೊಲನ ಹಿಡಿಯಬಲ್ಲುದೆ ಅಂತ ಬಸವಣ್ಣವ್ರ ವಚನ ನನಗೆ ಅರಿವಿಗೆ ಬಂದು, ಈ ಹೊತ್ತುಕೊಂಡು ಬಂದು ಮಂದಿ ಕುಂದಿರಿಸಿಕೊಂಡು ಬಹಳ ತಾಕತ್ ಪ್ರದರ್ಶನದ ಕಾರ್ಯಕ್ರಮ ಇದು ಅಲ್ಲ. ಜನರಿಗೆ ಎಷ್ಟರ ಮಟ್ಟಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆ, ಮಠಾಧಿಪತಿಗಳಿಗೆ ಎಷ್ಟರ ಮಟ್ಟಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆ ಪರೀಕ್ಷೆ ಮಾಡೋಣ. ನಾಯಕರಿಗೆ ಸಮಾಜದ ಸಂಘಟನೆಯಲ್ಲಿ ಎಷ್ಟರ ಮಟ್ಟಿಗೆ ಆಸಕ್ತಿ ಇದೆ ಪರೀಕ್ಷೆ ಮಾಡೋಣ. ನಮಗಾಗಿ 100 ವರ್ಷಗಳ ಹಿಂದೆ ಪೂಜ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಹುಟ್ಟು ಹಾಕಿರ್ತಕ್ಕಂತಹ ಒಂದು ಸಂಸ್ಥೆ ಇದೆ, ಅಖಿಲ ಭಾರತ ವೀರಶೈವ ಮಹಾಸಭೆ. ಅದರ ಅಡಿಯೊಳಗೆ ಈ ಕಾರ್ಯಕ್ರಮ ನಡೆದು ಬಿಡಲಿ, ನೇರವಾಗಿ ಮಾಧ್ಯಮದ ಮೂಲಕ ಆಮಂತ್ರಣ ಕೊಡೋಣ ಅಂಥೇಳಿ ಕೊಟ್ಟಂಥ ಸಂದರ್ಭದಲ್ಲಿ ತಾವು ನೋಡಿದಿರಿ ಆ ವೇದಿಕೆಯನ್ನು ಸಾರ್ವಜನಿಕರಿಗೆ ತೋರಿಸ್ಬೋದು. ನಾವು 1,000 ಮಠಾಧಿಪತಿಗಳು ಬರ್ತಾ ಇದ್ದಾರೆ, ತಾವು ತೋರಿಸ್ತಾ ಇದ್ರು. 1,000 ಮಠಾಧಿಪತಿಗಳು 232 ಅಡಿ ಉದ್ದದ ವೇದಿಕೆ. ನಾನು ಹೇಳ್ತಾ ಇರೋದು ವೇದಿಕೆನೇ 232 ಅಡಿ ಇದೆ. ಅದು ಎಲ್ಲ ಮಠಾಧಿಪತಿಗಳಿಂದ ತುಂಬಿಕೊಂತು. ಕೆಲವು ಮಹಾಸಭೆ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಬಂದು ಕೂತ್ಕೊಂಡ್ರು. ಇರಲಿ, ಆದರೆ ವಿಚಾರ ಮಾಡಿ, ಆಮಂತ್ರಣ ಇರಲಾರದೆ ಸಮಾಜದ ಏಕತೆಯನ್ನು ಸಾರಲಿಕ್ಕೆ ಅಷ್ಟೊಂದು ಜನ ಮಠಾಧಿಪತಿಗಳು ಅಲ್ಲಿ ಪಂಚಪೀಠದವರಿದ್ದಾರೆ, ವಿರಕ್ತ ಪೀಠದವರಿದ್ದಾರೆ, ಅದ್ವೈತಿ ಸಂಪ್ರದಾಯದವರಿದ್ದಾರೆ, ಸಾಧು ಸಂಪ್ರದಾಯದವರಿದ್ದಾರೆ, ಇನ್ನೂ ಬೇರೆ ಬೇರೆ ಒಳಪಂಗಡದ ಸಂಪ್ರದಾಯದವರಂತೇನು ಹೇಳ್ಕೊತೀವಲ್ಲ ಅವರೆಲ್ಲ ಅಲ್ಲಿ ಬಂದಿದ್ದಾರೆ. ಅವ್ರ ಆಸೆ ಏನು ಹೇಳಿ ನೋಡೋಣ. ನಾವೆಲ್ಲರೂ ಒಂದು, ಅರ್ಥಾತ್ ವೀರಶೈವ ಲಿಂಗಾಯತರು ಒಂದು ಅಂತ. ನಾ ಮಾತಿಗೆ ಹೇಳ್ಕೊಂಡಿದ್ದೇನೆಂದರೆ, ಈ ಗುರು ವಿರಕ್ತ ಈ ಶಬ್ದ ತೆಗೆದು ಹಾಕಿಬಿಡೋ ನಿನ್ನ ಮೇಲೆ. ಇಷ್ಟು ದಿವಸ ಬಹಳ ಪ್ರಬಲವಾಗಿ ಗುರು ವಿರಕ್ತರು ಒಂದಾಗಬೇಕು ಅನ್ನುವಂಥದ್ದಿತ್ತು. ಎಲ್ಲರಿಗೆ ನಾನು ಹೇಳ್ಕೊಂಡಿದ್ದೇನು ಹೇಳಿ ನೋಡೋಣಲ್ಲಿ, ಸಾಕಿನ ಮೇಲೆ ಅದನ್ನು ಕೈ ಬಿಟ್ಟುಬಿಡೋಣ. ಅದೇ ಪದಗಳು ನಮ್ಮನ್ನು ನಾಶ ಮಾಡ್ತಾವೆ ಅನ್ನೋದಾದ್ರೆ, ಬಸವಣ್ಣನವರು ರೇಣುಕರು ಅಂದಾಕ್ಷಣ ಆ ಫೋಟೋಗಳು ನಮ್ಮನ್ನು ಗದ್ದಲಕ್ಕೀಡು ಮಾಡ್ತಾವೆ ಅನ್ನೋದಾದರೆ, ಸದ್ಯಕ್ಕೆ ಫೋಟೋನೂ ಬೇಡ, ಗುರು ವಿರಕ್ತ ಪದಾನೂ ಬೇಡ. ಅಷ್ಟೇ ಅಲ್ಲ, ಈ ಒಂದು ವೀರಶೈವ ಲಿಂಗಾಯತ ಅಂತ ನಾವೇನು ಕರಿತೀವಿ, ಇದು ತತ್ವಪ್ರಧಾನವಾದ ಧರ್ಮನೇ ಹೊರತಾಗಿ ನಿಜವಾಗಲೂ ಅಧ್ಯಯನ ಮಾಡಿದಾಗ ಇದು ವ್ಯಕ್ತಿ ಪ್ರಧಾನವಾದ ಧರ್ಮ ಅಲ್ಲ.